ಈಗ ರಾಜ್ಯದಲ್ಲಿ 28ಕ್ಕೆ 28 ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರೋ ಬಿಜೆಪಿಗೆ ಅದರಲ್ಲೂ ಬೆಂಗಳೂರು ಅಂತ ಬಂದಾಗ 3ಕ್ಕೆ 3 ಗೆಲ್ಲಬೇಕು ಅಂತ ಹಠ. ಬೆಂಗಳೂರಿನಲ್ಲಿ ವಿಧಾನಸಭೆ ಮಾಡೆಲ್ ಮೋದಿ ರ್ಯಾಲಿಗಾಗಿ ಹೈಕಮಾಂಡ್ಗೆ ಮನವಿ ಮಾಡಿದಾರಂತೆ ಈ ಲೋಕಲ್ ಲೀಡರ್ಸ್ಗಳು. ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮೋದಿ ರ್ಯಾಲಿಯಿಂದಲೇ ಬೆಂಗಳೂರಲ್ಲಿ ಸೇಫ್ ಆಗಿದ್ದು. 3 ಲೋಕಸಭಾ ಕ್ಷೇತ್ರಗಳನ್ನ ಸೇರಿಸಿ ಸುಮಾರು ಒಂದು 3 ಗಂಟೆ ರ್ಯಾಲಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಇದು ಅನುಕೂಲ ಆಗುತ್ತೆ. ಡೆಫಿನೆಟ್ಲಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬೆಂಗಳೂರು ಬಿಟ್ಟು ಬೇರೆ ಕಡೆ ಇದು ಎಷ್ಟರ ಮಟ್ಟಿಗೆ ಅನುಕೂಲ ಮಾಡ್ಕೊಡ್ತೋ ಬಿಡ್ತೋ, ಇದು ಮೋದಿಯನ್ನೇ ಗೆಲ್ಸೋ ಚುನಾವಣೆ ಆಗಿರೋದ್ರಿಂದ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಬೆಂಗಳೂರು, ದಕ್ಷಿಣ, ಕೇಂದ್ರ ಹಾಗೆ ಇದೀಗ ಉತ್ತರ ಸೇರಿದಂತೆ ಎಲ್ಲ ಕಡೆ ಮಾಡೋಣ, ಕರ್ಸೋಣ ಅವ್ರನ್ನ ಅಂತ. ಓಕೆ ಫೈನ್, ನೋಡ್ತಾ ಹೋಗೋಣ ನಾವು. ಬೆಂಗಳೂರು ಉತ್ತರ, ದಕ್ಷಿಣ, ಕೇಂದ್ರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಲಾಸ್ಟ್ ಟೈಮ್ ಅಧಿಕಾರದಿಂದ ದೂರ ಉಳಿದಿದ್ರು ಕೂಡ ಬೆಂಗಳೂರಿನಲ್ಲಿ ಮಾತ್ರ ಬಿಜೆಪಿಗರು ಮೇಲುಗೈ ಸಾಧಿಸಿದ್ರು. ಆಮೇಲೆ ಅವರ ವೋಟ್ ಶೇರ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ರು. ಹೀಗಾಗಿದ್ರೆ ಎನ್ಕ್ಯಾಶ್ಮೆಂಟ್ ಲೋಕಸಭೆಯಲ್ಲೂ ಕೂಡ ಮಾಡ್ಕೊಳ್ಳೋಣ ಅಂತ ಬೆಂಗಳೂರು ಉತ್ತರ, ದಕ್ಷಿಣ, ಕೇಂದ್ರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಪ್ರಮುಖವಾಗಿ ಬೆಂಗಳೂರು ಉತ್ತರ 2004ರಿಂದ ಕೂಡ ಬಿಜೆಪಿ ತೆಕ್ಕೆಯಲ್ಲೇ ಇರುವಂತಹ ಕ್ಷೇತ್ರ. ಬೆಂಗಳೂರಿನಲ್ಲಿ ದಾಖಲೆಯ ರೋಡ್ ಶೋವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ರು. ಸೊ ಈ ಸಲ ಕೂಡ ಕರ್ಸೋಣ, ಲಾಭ ಆಗುತ್ತೆ ಅಂತ. 28 ಕ್ಷೇತ್ರಗಳಲ್ಲಿ ಬಿಜೆಪಿ 2023ರ ಎಲೆಕ್ಷನ್ ಅಲ್ಲಿ 16 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರಿತ್ತು. 2013ರ ಎಲೆಕ್ಷನ್ ಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಲಾಸ್ಟ್ ಟೈಮ್. ರಾಜ್ಯದಲ್ಲಿ ಕಾಂಗ್ರೆಸ್ 135 ಸೀಟ್ ಪಡೆದು ಅಧಿಕಾರವನ್ನ ತಗೊಂಡ್ರು ಕೂಡ ಬೆಂಗಳೂರಿನಲ್ಲಿ ಜಸ್ಟ್ 12 ಸ್ಥಾನಕ್ಕೆ ಮಾತ್ರ ತೃಪ್ತಿ ಪಟ್ಕೊಳ್ಬೇಕಾಯ್ತು. ಈಗ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ 3 ಕ್ಷೇತ್ರಗಳಲ್ಲೂ ಕೂಡ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಈ 3 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರುವಂತೆ ರೋಡ್ ಶೋ, ರ್ಯಾಲಿ, ಸಮಾವೇಶವನ್ನ ಮಾಡಬೇಕು ಅಂತ ನಾಯಕರು ಒತ್ತಾಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ನಾಯಕರಿಗೆ.